ನಮಸ್ತೆ. ಈ ವಿಡಿಯೋದಲ್ಲಿ ನಾನು ನಿಮಗೆ ಪಿವೋಟ್ ಟೇಬಲನ್ನು ಶಾರ್ಟ್ಕಟ್ ಕೀ ಮೂಲಕ ಎಕ್ಸೆಲ್ನಲ್ಲಿ ಹೇಗೆ ಮಾಡ್ಬೋದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ನಾನು ಕಂಟೆಂಟನ್ನು ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಸೆಲೆಕ್ಟ್ ಮಾಡಿಕೊಂಡು ಆಲ್ಟ್ ಡಿ 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 ಅನ್ನು ಪ್ರೆಸ್ ಮಾಡಿದರೆ ಆಯಿತು. ಸೊ ಆವಾಗ ನಿಮಗೆ ಇಲ್ಲಿ ಒಂದು ಸೋರ್ಸ್ ಬರುತ್ತೆ. ಸೋರ್ಸ್ ಅಂದರೆ ನಿಮ್ಮ ಡಾಟಾ ಎಲ್ಲಿದೆ ಅಂತ. ನನ್ನ ಡಾಟಾ ಡೆಸ್ಕ್ಟಾಪಲ್ಲಿ ನನ್ನ ಫೋಲ್ಡ್ರ್ ಒಳಗಿದೆ. ಸೊ ನಾನು ಫೋಲ್ಡ್ರಲ್ಲಿ ಇರೋದು ಡಾಟಾವನ್ನು ಸೆಲೆಕ್ಟ್ ಮಾಡ್ಕೊತೀನಿ. ಓಕೆ ಕೊಡ್ತೀನಿ. ಓಕೆ ಕೊಟ್ಟು ಇಲ್ಲಿ ಕೇಳುತ್ತೆ ಫಿಲ್ಟ್ರೇಷನ್ ಆದರೆ ಟೇಬಲ್ ಅಂತ ತೊಗೊಳ್ಳಿ, ಡಾಟಾ ಸಾರ್ಟ್ ಹಾಕಬೇಕಂದ್ರೆ ಟೇಬಲ್ ಅಂತ ತೊಗೊಳ್ಳಿ, ಪಿವೋಟ್ ಟೇಬಲ್ ಆದರೆ ಇಲ್ಲಿ ಪಿವೋಟ್ ಟೇಬಲ್ ಅಂತ ತೊಗೊಳ್ಳಿ. ಪಿವೋಟ್ ಟೇಬಲನ್ನು ತೊಗೊಂಡು ಇಲ್ಲಿ ಎಕ್ಸಿಸ್ಟಿಂಗ್ ವರ್ಕ್ಶೀಟ್ ಅಂತ ಕೇಳುತ್ತೆ. ಇಲ್ಲಿ ನಾನು ಇದನ್ನ ಡಿಲೀಟ್ ಮಾಡಿಕೊಂಡು ನನ್ನ ಒಂದು ಕಂಟೆಂಟನ್ನು ಸೆಲೆಕ್ಟ್ ಮಾಡಾಕ್ತಾ ಇದ್ದೀನಿ. ಈ ಎಕ್ಸಿಸ್ಟಿಂಗ್ ವರ್ಕ್ಶೀಟಲ್ಲಿ ನನ್ನ ಒಂದು ಕಂಟೆಂಟನ್ನು ಸೆಲೆಕ್ಟ್ ಮಾಡ್ಕೊಂಡು ಹಾಕ್ತಾಯಿದ್ದೀನಿ. ನೆಕ್ಸ್ಟು ನ್ಯೂ ವರ್ಕ್ಶೀಟ್ ಅಂತ ಕೊಡ್ತೀನಿ. ಇಲ್ಲಿ ನ್ಯೂ ವರ್ಕ್ಶೀಟ್ ಅಂತ ಕೊಟ್ಟು ಓಕೆ ಕೊಡ್ತೀನಿ. ಸೊ ಈಗ ನ್ಯೂ ವರ್ಕ್ಶೀಟಲ್ಲಿ ನಾನು ನೇಮ್ ಬೇಕು, ನನಗೆ ಅವರ ಟೋಟಲ್ ಬೇಕು. ಸೊ ಇಲ್ಲ ಪ್ರಾಡಕ್ಟ್ ನೇಮ್ ಬೇಕಿದ್ರೆ ಪ್ರಾಡಕ್ಟ್ ನೇಮ್ ನೋಡಿ ಈ ರೀತಿಯಾಗಿ ನಾವು ಪ್ರಾಡಕ್ಟ್ ನೇಮನ್ನು ಕೂಡ ಕೊಟ್ಟಿದ್ದೇನೆ. ನೆಕ್ಸ್ಟ್ ನಾನು ಇದನ್ನು ಕ್ಲೋಸ್ ಮಾಡ್ಕೊತೀನಿ. ಇಲ್ಲಿ ನೋಡಿ ನನಗೆ ಯಾರದ್ದು ಬೇಕು ಅವ್ರದ್ದು ಮಾತ್ರ ಅಂತ ತೊಗೊತೀನಿ. ಚಂದನ, ಓಕೆ ನೋಡಿ ಚಂದನ ಒಬ್ರದ್ದೇ ನನಗೆ ಡಾಟಾ ಸಿಕ್ತು. ಸೊ ಇಲ್ಲಿ ರಿಲ್ ಸೋಪು 70 ಅಂತ. ಸೊ ಇದೇ ರೀತಿಯಾಗಿ ನೀವು ಕೂಡ ನನ್ನ ಒಂದು ಚಾನಲನ್ನು ನೋಡ್ತಾ ಇರಿ. ಹಲವಾರು ಶಾರ್ಟ್ಕಟ್ ಕೀ ಮೂಲಕ ಎಕ್ಸೆಲಲ್ಲಿ ಸಿಂಪಲ್ ಆಗಿ ನಾವು ಟ್ರಿಕ್ಸ್ಗಳನ್ನು ಹೇಗೆ ಬಳಸಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೇನೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.